ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತಾರೆ. ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ 2013ರಿಂದನೂ ಕೂಡ ನಾನು ಸಿಗರೇಟ್ ಸೇರ್ತಾ ಇದ್ದೀನಿ. ಹೆಚ್ಚು ಕಡಿಮೆ 13 ವರ್ಷ ಆಗ್ತಾನೆ. PUC ಮುಗಿಸಿ ಡಿಗ್ರಿ ಓದೋ ಸ್ಟೇಜಿಗೆ ಬಂದಂತ ನನ್ನಂತ ಎಷ್ಟೋ ಹುಡುಗರುಗಳಿಗೆ ಆಗುವಂತ ಪ್ರಾಬ್ಲಮ್ ಇದು. ಒಂದ್ ಸಿಗರೇಟ್ ನ ಕೈಲಿ ಹಿಡ್ಕೊಂಡು ಸ್ಟೈಲ್ ಆಗಿ ಹೊಗೆ ಬಿಡ್ತಾ ಇದ್ದಂಗೆ ಯಾವನೋ ಒಬ್ಬ ಬಂದು ಭಾಯ್ ಗುರು ಅಂದಿದ ತಕ್ಷಣ ನಮಗ್ ನಾವೇ ಹೀರೋ ಅನ್ಕೊಂಡ್ಬಿಡ್ತೀವಿ. ಆದ್ರೆ ವಯಸ್ಸಾಯ್ತಾ ಆಯ್ತಾ ದೇಹದಲ್ಲಿ ಶಕ್ತಿ ಕಮ್ಮಿ ಆಗ್ತಿದ್ದಂಗೆ ಈ ಹಾಳ ಚಟ ಬಿಡಬೇಕು ಅಂತ ಅನ್ಕೊಂಡ್ರೆ ನಮ್ ಸುತ್ತಮುತ್ತ ಇರೋ ಗ್ಯಾಂಗು ಇದಕ್ಕೆ ಸಪೋರ್ಟ್ ಮಾಡ್ತಿರಲ್ಲ. ಆದ್ರೆ ನಮ್ ವಿನಯ್ ಪರಿಚಯ ಆಗಿ ನನಗೆ ಹೆಚ್ಚು ಕಡಿಮೆ 2 ವರ್ಷ ಆಯ್ತು. ಯಾವಾಗ್ಲೂ ಆರೋಗ್ಯ, ದೇಹ, ಜೀವನದಲ್ಲಿ ಬೆಳವಣಿಗೆ ಅಂತ ಮೋಟಿವೇಟ್ ಮಾಡಿ ನನ್ನನ್ನ ಜಿಮ್ಗೆ ಸೇರಿಸಿದ್ರು. ನಾನು ಕೂಡ ಜಿಮ್ಗೆ ಸೇರ್ಕೊಂಡೆ. ಆದ್ರೆ ನಮ್ಮಂತ ಬ್ಯಾಚುಲರ್ ಹುಡುಗರುಗಳ ಪ್ರಾಬ್ಲಮ್ ಏನ್ ಗೊತ್ತಾ, ವರ್ಕೌಟ್ ಗಿಂತ ಈ ಪೋಷಕಾಂಶ ಇರ್ತಕ್ಕಂಥ ಊಟದ ತೊಂದರೆನೇ ಜಾಸ್ತಿ. ಹಾಗಾಗಿ ನಾನು ಜಿಮ್ ಬಿಡ್ಬೇಕಾಯ್ತು. ಇದಕ್ಕೆ ಮತ್ತೆ ಸೊಲ್ಯೂಷನ್ ಕೊಟ್ಟವರು ನಮ್ ವಿನಯ್. ನಮ್ ನಾಗರಬಾವಿನ ಇರ್ತಕ್ಕಂಥ ಬೌಲ್ಸ್ ಅಂಡ್ ಬ್ರೂಸ್ ಅಂಗಡಿನ ನನಗೆ ಪರಿಚಯ ಮಾಡ್ಕೊಟ್ರು. ಆರೋಗ್ಯದ ಬಗ್ಗೆ ಕಾಳಜಿ ಇರೋರಿಗೆ ಮತ್ತು ಜಿಮ್ ಫ್ರೀಕ್ ಇರೋಂತವ್ರಿಗೆ ಇದೊಂಥರ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು. ಇಲ್ಲಿ ವೆಜ್, ನಾನ್ ವೆಜ್ ಸೇರಿ ತಾಜಾ ಜ್ಯೂಸ್ಗಳು ಮತ್ತೆ ಪ್ರೋಟೀನ್ ಯುಕ್ತವಾದಂತ ರುಚಿಕರವಾದಂತ ಆಹಾರ ಸಿಗುತ್ತೆ. ಇದನ್ನ ನಡೆಸ್ತಾ ಇರೋರು ಮದ್ದೂರಿನ ಮಂಜೇಶ್. ಸ್ವತಃ ಇವರು ಕೂಡ ಜಿಮ್ ಫ್ರೀಕ್ ಆಗಿದ್ದು ಒಂದು ಕಾಲದಲ್ಲಿ ಪ್ರೋಟೀನ್ ಪೌಡರ್ ನ ಡೆಲಿವರಿ ಮಾಡ್ತಿದ್ದಂತ ಹುಡುಗ ಇವತ್ತು ಜಿಮ್ ಫ್ರೀಕ್ಸ್ ಗಳಿಗೆ ಒಂದೊಳ್ಳೆ ಫುಡ್ ಸರ್ವಿಸ್ ನ ಕೊಡಬೇಕು ಅನ್ನೋ ಉದ್ದೇಶದಿಂದ ತನ್ನದೇ ಆದ ಈ ಶಾಪ್ ಅನ್ನ ನಡೆಸ್ತಾ ಇದ್ದಾರೆ. ಈಗ ನಾನು ಕೂಡ ಜಿಮ್ ನ ವರ್ಕೌಟ್ ನ ಜೊತೆಗೆ ಬೌಲ್ಸ್ ಅಂಡ್ ಬ್ರೂಸ್ ನ ತಾಜಾ ಆಹಾರದೊಂದಿಗೆ ಆರಾಮಾಗಿ ಜಿಮ್ ನ ಮಾಡ್ತಾ ಇದ್ದೀನಿ. ಹಾಗೆ ಸಿಗರೇಟ್ ಅನ್ನೋ ಚಟದಿಂದ ದೂರ ಕೂಡ ಇದ್ದೀನಿ. ಇವರ ಫುಡ್ ನ ಸ್ವಿಗ್ಗಿ, ಝೊಮ್ಯಾಟೊ ನಲ್ಲಿ ಆನ್ಲೈನ್ ಅಲ್ಲೂ ಕೂಡ ಆರ್ಡರ್ ಮಾಡ್ಕೋಬಹುದು. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ಕಾಲ್ ಮಾಡ್ತು ಅಂತಂದ್ರೆ ಇವರ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಡೀಟೇಲ್ಸ್ ಮತ್ತೆ ಹೆಚ್ಚಿನ ಡೀಟೇಲ್ಸ್ ಕೂಡ ಕೊಡ್ತಾರೆ. ಆದಷ್ಟು ಶಾಪ್ ಗೆ ವಿಸಿಟ್ ಮಾಡ್ತು ಅಂತಂದ್ರೆ ಇನ್ನ ಒಳ್ಳೇದು. ಈಗ ರೀಲ್ ನೋಡ್ತಾ ಇರೋ ನೀವು ವಿನಯ್ ತರ ದೊಡ್ಡವರಾಗಬೇಕು ಅಂತಂದ್ರೆ ಈ ರೀಲ್ ನ ನಿಮ್ಮ ಜಿಮ್ ಫ್ರೀಕ್ ಇರ್ತಕ್ಕಂಥ ಫ್ರೆಂಡ್ ಗೆ ಶೇರ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ಅಭ್ಯಾಸಗಳಿರ್ತಕ್ಕಂಥ ಫ್ರೆಂಡ್ಸ್ ಸಹವಾಸನ ಮಾಡಿ ಅಂತ ಹೇಳ್ತಾ, ವಿನಯ್ ತರನೇ ನಿಮ್ಮನ್ನು ಕೂಡ ಮೋಟಿವೇಟ್ ಮಾಡಿ ನಿಮ್ಮ ಲೈಫಲ್ಲಿ ಒಳ್ಳೆ ಚೇಂಜಸ್ ತಂದಿರೋ ಆ ಫ್ರೆಂಡ್ನ ಈ ರೀಲ್ಗೆ ಟ್ಯಾಗ್ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಅನ್ನ ಹೇಳಿ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.